ಆ ದಿನದ ಬಯಲು ಸೀಮೆಯ ಬಿಸಿಲು ಮೈ ಸುಡುತ್ತಿರಲಿಲ್ಲ, ಬದಲಾಗಿ ಏನೋ ಒಂದು ಹೊಸತನದ ಸಂಭ್ರಮವನ್ನು ಹೊತ್ತು ತಂದಿತ್ತು. ಜಾತ್ರೆಯ ಅಂಗಳದಲ್ಲಿ ತಮಟೆಗಳ ಸದ್ದು, ಜನರ ಕಿರುಚಾಟ, ಎತ್ತಿನ ಗಾಡಿಗಳ ಸಾಲು ಎಲ್ಲವೂ ಒಂದು ಕಡೆ ಇದ್ದರೆ, ಅನು ಮಾತ್ರ ಈ ಜನಜಂಗುಳಿಯಲ್ಲಿ ತನ್ನ ದಾರಿ ಹುಡುಕುತ್ತಾ ನಿಂತಿದ್ದಳು. ಸರಿಯಾಗಿ ಅದೇ ಹೊತ್ತಿಗೆ ಯಾರೋ ಒಬ್ಬ ಬಂದು, ಏನ್ರೀ ಮೇಡಮ್, ಈ ರಶ್ನಲ್ಲಿ ಒಬ್ಬರೇ ನಿಂತುಬಿಟ್ಟಿದ್ದೀರಾ ಅಂತ ಕೇಳಿದಾಗ ಅನು ತಿರುಗಿ ನೋಡಿದ್ದು. ಎದುರಿಗೆ ನಿಂತಿದ್ದವನೇ ಪ್ರಕಾಶ್. ಅಚ್ಚ ಬಿಳಿ ಶರ್ಟ್ ತೊಟ್ಟು, ಮುಖದಲ್ಲಿ ಒಂದು ರೀತಿ ಕಂಫರ್ಟ್ ಕೊಡುವಂತ ನಗು ಇಟ್ಟುಕೊಂಡು ನಿಂತಿದ್ದ ಅವನನ್ನು ನೋಡಿದಾಗ ಅನುಗೆ ಅವನು ಅಪರಿಚಿತ ಅಂತ ಅನ್ನಿಸಲೇ ಇಲ್ಲ. ಇಬ್ಬರ ನಡುವೆ ಮಾತು ಶುರುವಾಗಿದ್ದು ಕೂಡ ಅಷ್ಟೇ ಸಿಂಪಲ್ ಆಗಿ. ನನ್ನ ಹೆಸರು ಪ್ರಕಾಶ್, ನೀವೊಬ್ಬರೇ ಇರೋದು ನೋಡಿ ಕೇಳಿದೆ ಅಷ್ಟೇ ಅಂದವನ ಜೊತೆ ಅನು ಮಾತು ಮುಂದುವರಿಸಿದಳು. ಆಮೇಲೆ ಶುರುವಾಗಿದ್ದು ನೋಡಿ ಅಸಲಿ ಜಾತ್ರೆ. ಇಬ್ಬರು ಸೇರಿ ಜಾತ್ರೆಯ ಪ್ರತಿ ಗಲ್ಲಿಯನ್ನು ಸುತ್ತಾಡಿದರು. ಬಣ್ಣದ ಗಾಜಿನ ಬಳೆಗಳ ಅಂಗಡಿ ಮುಂದೆ ನಿಂತು ಅನು ಒಂದೊಂದೇ ಬಳೆಯನ್ನು ಆರಿಸುತ್ತಿದ್ದರೆ, ಪ್ರಕಾಶ್ ಅದನ್ನು ನೋಡಿ ಇದು ನಿನ್ನ ಕೈಗೆ ಮಸ್ತ್ ಕಾಣಿಸುತ್ತೆ ಅನು ಅಂತ ಹೇಳುವಾಗ ಅವಳ ಮನಸ್ಸಲ್ಲಿ ಎಲ್ಲಿಲ್ಲದ ಸಂಭ್ರಮ. ಬಿಸಿ ಬಿಸಿ ಮಿರ್ಚಿ ಮಂಡಕ್ಕಿ ತಿನ್ನುತ್ತಾ, ರಾಟವಾಳ ಹತ್ತಿ ಜೋರಾಗಿ ಕಿರುಚುತ್ತಾ ಆ ಇಡೀ ದಿನ ಹೇಗೆ ಕಳೆದು ಹೋಯಿತು ಅಂತ ಇಬ್ಬರಿಗೂ ಗೊತ್ತಾಗಲಿಲ್ಲ. ಅನುಗೆ ಅನಿಸಿದ್ದು ಇಷ್ಟೇ, ಕೆಲವೊಮ್ಮೆ ವರ್ಷಗಟ್ಟಲೆ ಪರಿಚಯ ಇರೋರ ಜೊತೆ ಸಿಗದ ನೆಮ್ಮದಿ ಇವತ್ತು ಈ ಪ್ರಕಾಶ್ ಅನ್ನೋ ಅಪರಿಚಿತನ ಜೊತೆ ಸಿಗುತ್ತಿದೆಯಲ್ಲ ಅಂತ. ಸಂಜೆ ಆಗ್ತಾ ಬಂತು. ಸೂರ್ಯ ಮೆಲ್ಲಗೆ ಕೆಂಪಾಗುತ್ತಾ ಬೆಟ್ಟದ ಹಿಂದೆ ಅಡಗಿಕೊಳ್ಳೋಕೆ ರೆಡಿ ಆಗ್ತಿದ್ದ. ಜಾತ್ರೆಯ ಗದ್ದಲದಿಂದ ಸ್ವಲ್ಪ ದೂರ ಬಂದು ಊರಿನ ಕಡೆಗೆ ಹೋಗೋ ಹಾದಿಯಲ್ಲಿ ಒಂದು ದೊಡ್ಡ ಕಲ್ಲಿನ ಬಂಡೆ ಇತ್ತು. ಇಬ್ಬರು ಸುಸ್ತಾಗಿ ಅಲ್ಲಿ ಹೋಗಿ ಕುಳಿತರು. ಆ ಟೈಮಲ್ಲಿ ಆ ಜಾಗದಲ್ಲಿ ಒಂದು ರೀತಿಯ ಅದ್ಭುತವಾದ ಮೌನವಿತ್ತು. ಪ್ರಕಾಶ್ ಮೆಲ್ಲಗೆ ಮಾತು ಶುರು ಮಾಡಿದ, ನೋಡು ಅನು, ಬೆಳಿಗ್ಗೆ ನಾವು ಯಾರು ಅಂತಲೇ ಗೊತ್ತಿರಲಿಲ್ಲ. ಆದ್ರೆ ಇವತ್ತು ಸಂಜೆ ಹೊತ್ತಿಗೆ ನನಗೆ ನಿನ್ನ ಬಿಟ್ಟು ಹೋಗೋಕೆ ಮನಸ್ಸೇ ಆಗ್ತಿಲ್ಲ. ಆ ಮಾತನ್ನು ಕೇಳಿದಾಗ ಅನು ಹೃದಯದ ಬಡಿತ ಒಂದು ಕ್ಷಣ ಜೋರಾಯ್ತು. ಅವಳು ಕೂಡ ಅವನ ಕಣ್ಣಲ್ಲಿ ಕಣ್ಣಿಟ್ಟು, ನನಗೂ ಅಷ್ಟೇ ಪ್ರಕಾಶ್, ಲೈಫ್ ಅಂದ್ರೆ ಇದೆ ಅಲ್ವಾ? ಯಾರೋ ಒಬ್ಬರು ನಮಗಾಗಿ ಕಾಯ್ತಾರೆ, ನಮಗೆ ಇಷ್ಟ ಆಗ್ತಾರೆ ಅನ್ನೋ ಭರವಸೆ ಇರೋದೇ ಲೈಫ್ನ ಬ್ಯೂಟಿಫುಲ್ ಅಂದಳು. ಸೂರ್ಯ ಕಂತುವ ಆ ಕೆಂಪು ಕಿರಣಗಳು ಅನುಳ ಮುಖದ ಮೇಲೆ ಬಿದ್ದಾಗ ಅವಳು ಅವನಿಗೆ ತನ್ನ ಮನಸ್ಸಿನ ಆಳದಲ್ಲಿದ್ದ ಆಸೆಗಳನ್ನೆಲ್ಲ ಹೇಳ್ತಾ ಹೋದಳು. ತನ್ನ ಪುಟ್ಟ ಕನಸುಗಳು, ತಾನು ಇಷ್ಟಪಡುವ ಚಿಕ್ಕ ಪುಟ್ಟ ವಿಷಯಗಳು ಎಲ್ಲವನ್ನೂ ಪ್ರಕಾಶ್ ಒಬ್ಬ ಆಪ್ತ ಗೆಳೆಯನಂತೆ, ಒಬ್ಬ ಪ್ರೇಮಿಯಂತೆ ಕೇಳಿಸಿಕೊಳ್ಳುತ್ತಿದ್ದ. ಆ ಬಂಡೆಯ ಮೇಲೆ ಕುಳಿತು ಅವರು ಹಂಚಿಕೊಂಡ ಆ ಕ್ಷಣಗಳು ಯಾವುದೇ ಸಿನಿಮಾ ಕತೆಗಿಂತ ಕಡಿಮೆ ಇರಲಿಲ್ಲ. ಅನುಗೆ ಅನಿಸಿದ್ದು ಒಂದೇ, ಇವತ್ತು ಈ ಸೂರ್ಯ ಮುಳುಗಿದ ಮೇಲೆ ನಾವು ಮತ್ತೆ ಸಿಗ್ತೀವೋ ಇಲ್ಲವೋ ಗೊತ್ತಿಲ್ಲ, ಆದ್ರೆ ಈ ಒಂದು ದಿನ ನಾನು ಅನುಭವಿಸಿದ ಪ್ರೀತಿ, ಈ ಅಕ್ಕರೆ ನನಗೆ ಜೀವನ ಪೂರ್ತಿ ಸಾಕು. ಪ್ರಕಾಶ್ ಅವಳ ಕೈಯನ್ನು ಮೆಲ್ಲಗೆ ಹಿಡಿದು, ನಾಳೆ ನೀನು ಎಲ್ಲೇ ಇರು ಅನು, ಆದ್ರೆ ಇವತ್ತು ನಾವಿಬ್ಬರೂ ಈ ಬಯಲು ಸೀಮೆಯ ಮಣ್ಣಲ್ಲಿ ಜೊತೆಯಾಗಿ ಕಳೆದ ಈ ಕ್ಷಣ ಸದಾ ಜೀವಂತವಾಗಿರುತ್ತೆಯಾ ಅಂದಾಗ ಅನು ಕಣ್ಣಲ್ಲಿ ಆನಂದ ಬಾಷ್ಪ ಇತ್ತು. ಪ್ರಕಾಶ್, ನೀನು ಒಪ್ಪಿಕೊಂಡು ಸ್ವಲ್ಪ ಹೊತ್ತು ಕಾಲ ಕಳೆಯಬೇಕು ಅನಿಸುತ್ತಿದೆ. ನೀನು ಊರಿಗೆ ಹೋಗುವುದು ಎಷ್ಟು ದೂರವಾಗುತ್ತದೆ? ಅದಕ್ಕೆ ಅವಳು, ಈ ಮುಂದಿನ ದಾರಿ ಅರ್ಧ ಕಿಲೋಮೀಟರ್ ನಮ್ಮ ಊರು ಬರುತ್ತದೆ. ನಾನು ಅಂದಾಜಾಗಿ 8:30ಗೆ ಮನೆ ತಲುಪಿದರೆ ಸಾಕು ಕಣೋ. ನೀನು ಎಷ್ಟೊತ್ತಿಗೆ ಮನೆಗೆ ಹೋಗಬೇಕು ಎಂದು ಕೇಳಿದಳು. ಅದಕ್ಕೆ ಪ್ರಕಾಶ್, ನಮ್ಮ ಊರು ಹೋಗುವುದಕ್ಕೆ ಬಸ್ನಲ್ಲಿ 1 ಗಂಟೆ ಪ್ರಯಾಣ ಅಷ್ಟೇ, ನನ್ನ ಕಳಿಸಿ, ನಾನು ಹೋಗುತ್ತೇನೆ. ಆದರೆ ಈ 2.5 ಗಂಟೆಯಲ್ಲಿ ನಿನ್ನ ಜೊತೆ ಇರಬೇಕು ಅನ್ನಿಸುತ್ತಿದೆ ಎಂದನು. ಅನು, ನನಗೆ ನನ್ನ ಕಳುಹಿಸಿಕೊಡಲು ಮನಸ್ಸು ಆಗುತ್ತಿಲ್ಲ ಕಣೋ. ನೀನು ಹೋದರೆ ಮತ್ತೆ ಬರುವುದಿಲ್ಲ ಅನ್ನೋದು ನನಗೆ ಗೊತ್ತು ಪ್ರಕಾಶ್. ಅದು ನಿನಗೆ ಹೇಗೆ ಗೊತ್ತು ಹೇಳು ಅನು, ನೀನಿರುವುದು ಬೆಂಗಳೂರು ಅಂತಹ ದೊಡ್ಡ ಸಿಟಿಯಲ್ಲಿ ಇಲ್ಲಿಗೆ ಬರುವುದು ಅಸಾಧ್ಯ ಬಂದು ನಾನು ತಿಳಿದುಕೊಂಡೆ. ಪ್ರಕಾಶ್ ಒಂದು ಸಲ ಆಶ್ಚರ್ಯವಾಗಿ, ನಾನು ಬೆಂಗಳೂರಿಗೆ ಇರುವುದು ಹೇಗೆ ಗೊತ್ತಾಯ್ತು ಅಂತ ಮನದಲ್ಲಿ ತಳಮಳಕ್ಕೆ ಬಂದ. ಆದರೆ ಅವಳ ಮುಖದ ಸೌಂದರ್ಯವನ್ನು ಕಂಡು ಅದನ್ನು ಮರೆತ ಅವಳು ತ್ರಿಲೋಕದ ಸೌಂದರ್ಯವತಿ. ಅವಳ ಮೃದುವಾದ ಮುಖದ ಕಣ್ಣುಗಳ ಸೌಂದರ್ಯವನ್ನು ಕಂಡು ಅವನಿಗೆ ಅವಳನ್ನು ಬಿಟ್ಟು ಕೊಡಲು ಸಾಧ್ಯವಾಗದೆ ಅವಳನ್ನು ನೋಡುತ್ತಾ ತನ್ನ ತೊಡೆ ಮೇಲೆ ಕೂರಿಸಿ ಅವಳ ಸೊಂಟವನ್ನು ತಬ್ಬಿಕೊಳ್ಳುತ್ತಾ, ಒಬ್ಬರನ್ನೊಬ್ಬರು ಬಿಟ್ಟುಕೊಡಲಾಗದ ಎಲ್ಲರೂ ತಬ್ಬಿಕೊಂಡು ಕಣ್ಣಲ್ಲೇ ಪ್ರೀತಿಸುತ್ತಾ ಮತ್ತೆ ದೂರ ಕುಳಿತುಕೊಳ್ಳುತ್ತಾರೆ. ಆಗ ಪ್ರಕಾಶ್, ನೀನು ನನ್ನ ಬೇಗ ಮರೆತು ಬಿಡುತ್ತೀಯ, ಇದು ಇವತ್ತಿಗೆ ಮಾತ್ರ ಎಂದು ಹೇಳಿದ ಅನು. ನನ್ನ ಜನುಮ ಇರುವವರೆಗೂ ನಾನು ಈ ಒಂದು ದಿನದ ನಿನ್ನ ಮನದ ಪ್ರೀತಿಯಿಂದ ನಾನು ಮರೆಯುವುದೇ ನಾನು ಎಂದು ಉತ್ತರಿತಾಳ. ಪ್ರಕಾಶ್, ಹೀಗೆ ನಾನು ಅಂದುಕೊಂಡಿದ್ದೇನೆ. ಈಗ ಬಿಟ್ಟು ಹೋದ ಮೇಲೆ ನಿನ್ನ ಆ ಒಂದು ನೆನಪು 1 ವರ್ಷದಲ್ಲೇ ಮರೆಯಾಗಿ ಹೋಗುತ್ತದೆ ಅನಿಸುತ್ತದೆ. ಪ್ರೀತಿ 5 ನಿಮಿಷಗಳ ಕಾಲ ಸುಮ್ಮ ಯೋಚನೆ ಮಾಡುತ್ತಾ ಹೌದು ಅನಿಸುತ್ತದೆ. ಈ ಪ್ರೀತಿ ಸದಾ ಕಾಲ ನಮ್ಮ ಜೊತೆ ಇರಬೇಕು. ಏನು ಮಾಡಬೇಕು ಹೇಳು, ನನ್ನ ಮಾಡುತ್ತೇನೆ. ಪ್ರಕಾಶ್ ಅವರಿಗೂ ಕೂಡ ಈ ಅನುಭವ ಕಳೆದುಕೊಳ್ಳುವುದಕ್ಕೆ ಇಷ್ಟವಿರಲಿಲ್ಲ. ಆದರೆ ಅವನಿಗೆ ಇದನ್ನು ಬಿಟ್ಟು ಹೋಗುವುದಕ್ಕೂ ಮನಸ್ಸಿರಲಿಲ್ಲ. ಅನು, ನನಗೆ ತಿಳಿಯುತ್ತಿಲ್ಲ ಕಣೆ, ಏನು ಮಾಡಬೇಕೆಂದು. ನೀನು ಏನಾದರೂ ಹೇಳು, ಗೊತ್ತಿದ್ದರೆ ಅನು, ನಾವು ಕೈಯಲ್ಲಿ ಒಂದು ಹೆಸರನ್ನು ಬರೆದುಕೊಳ್ಳೋಣ. ಪ್ರಕಾಶ್, ಅದು ಗಾಯಗೊಂಡು ಮತ್ತೆ ಹೋಗುತ್ತದೆ.
ಅನು ಅದು ಸರಿ ಕಣೋ, ಮತ್ತೇನು ಮಾಡೋಣ. ಪ್ರಕಾಶ್ ನೀನು ಮತ್ತು ನಾನು ಒಂದೇ ಅನಿಸಬೇಕು, ಹಾಗೆ ಏನಾದರೂ ಮಾಡಬೇಕು ಎಂದು. ಅನು ಅವನನ್ನ ಗಟ್ಟಿಯಾಗಿ ತಬ್ಬಿಕೊಂಡು ಹೀಗೆ ಒಂದಾಗಬೇಕು ಎಂದು ಉದಾಹರಣೆಯಾಗಿದ್ದರು. ಈ ಗಾಳಿಯಲ್ಲಿ ಹೂವಿನ ವಾಸನೆಯಂತೆ, ನೀರಿನಲ್ಲಿ ಬಂದಂತಹ ಬಣ್ಣದಂತೆ, ಈ ಸೌಂದರ್ಯದ ಪರಿಸರದಲ್ಲಿ ಗಾಳಿ ಬೆಳಕು ನೀರು ಇದರಂತೆ ನಾವು ಬಂದಾಗ ಬೇಕು ಎಂದು ಹಣ ಹೇಳುತ್ತಾಳೆ. ಪ್ರಕಾಶ್ ಹಾಗಾದರೆ ಈ ಸುಂದರ ಪ್ರಪಂಚದಲ್ಲಿ ಈ ಸುಂದರದ ಕಾಡನ್ನು ನಾನು ನೋಡಿ ಅದನ್ನು ನನ್ನದೆಂದು ಅಂದುಕೊಳ್ಳುವ ಹಾಗೆ ಇರಬೇಕು ಅನಿಸುತ್ತಿದೆ. ಅನು ಇದನ್ನ ಅರ್ಥಮಾಡಿಕೊಂಡು ಅವಳು ಸೀದಾ ಅವನ ಮೇಲೆ ಕುಳಿತುಕೊಂಡು ಅವನಿಗೆ ಮುತ್ತಿನ ರಾಶಿಯಂತೆ ಮೊದಲ ಉಡುಗೊರೆಯಾಗಿ ಮಂಜಿನ ಗಾಳಿ ಹಾಗೆ ಕೊಟ್ಟಳು. ಪ್ರಕಾಶ್ ನಿನ್ನ ಕಾಡನ್ನು ಪ್ರವೇಶಿಸುವ ಅವಕಾಶ ಬೇಕು ಎನ್ನುತ್ತಾನೆ. ನಾನು ಅದಕ್ಕೆ ಯಾವುದೇ ವಿರೋಧಿಸದೆ, ಎಲ್ಲದೂ ನಿನ್ನದೇ, ನಿನಗೆ ಏನು ಅನಿಸುತ್ತದೆಯೋ ಅದನ್ನು ಯಾವುದೇ ಅಭ್ಯಂತರವಿಲ್ಲದೆ ಆ ಸುಂದರ ಕಾಡಲ್ಲಿ ಹೋಗಿ ಎಲ್ಲವನ್ನೂ ನಿನ್ನದಾಗಿಸಿಕೋ ಎಂದು ಹೇಳುತ್ತಾಳೆ. ಪ್ರಕಾಶ್ ನಿನ್ನ ಕಾಡಲ್ಲಿ ಪ್ರವೇಶಿಸುವ ದಾರಿಯನ್ನು ನನಗೆ ತಿಳಿಸುತ್ತೀಯಾ ಎಂದು ಕೇಳುತ್ತಾನೆ. ಅನು ಸಹಜವಾಗಿ ಉತ್ತರ ಕೊಡುತ್ತಾನೆ. ನೀನು ಹೋಗುವ ಕಾಡು ಬೆಟ್ಟದ ಮೇಲಿಂದ ತಿಳಿಯುತ್ತೀಯಾ ಅಥವಾ ಕೆಳಗಿಂದ ಹತ್ತುತ್ತೀಯಾ ಎಂದು ಉತ್ತರಿಸಿದಳು. ಪ್ರಕಾಶ್ ಕೆಳಗಿಂದ ಹತ್ತುತ್ತೇನೆ ಎಂದು ಉತ್ತರಿಸಿದ. ಹಾಗೆ ಹೇಳಿದ ಕ್ಷಣ ಅವಳ ಲಂಗದ ಭಾಗವನ್ನು ನೋಡಿ, ಆ ದಾರಿಯನ್ನು ನೋಡುತ್ತಾ ಹುಡುಕುತ್ತಾ ಸುರಂಗದ ಒಳಗಿನ ನುಂಗಿದ ಅಲ್ಲೊಂದು ಬಿಳಿಯ ಬೆಟ್ಟದ ಮಧ್ಯ ಕಪ್ಪು ಹೂಗಳು ಕಾಣತೊಡಗಿದವು. ಅದನ್ನು ನೋಡುತ್ತಾ ಹೊರಡುತ್ತಾ ಹತ್ತಿರ ಬಂದಂತೆ ಏನೋ ಒಂದು ತರಹ ಸುಗಂಧ, ಆ ವಾಸನೆ ಒಂದು ತರಹ ಎನಿಸಿದರು. ಮನಸ್ಸಿಗೆ ಅದನ್ನು ಮುಟ್ಟಬೇಕೆಂಬ ಬಯಕೆ ಹೆಚ್ಚಾಗಿ ಇತ್ತು. ಹತ್ತಿರ ಹೋದಂತೆ ಗುಹೆ ಬಾಗಿಲು ಮುಚ್ಚಿದಂತಹ ಕಂಡರು. ಅದನ್ನ ಹತ್ತಿರ ಬಂದು ನೋಡಿ ಅದನ್ನು ನಿಧಾನವಾಗಿ ಮುಟ್ಟುತ್ತಾ ಅದರ ಸುಗಂಧವನ್ನು ಅನುಭವಿಸುತ್ತಾ ಆ ಬೆಟ್ಟದ ಮೇಲೆ ಏನೋ ಒಂದು ತರಹ ಖುಷಿಯಿಂದ ಅದಕ್ಕೆ ಮುತ್ತು ಕೊಡುತ್ತಾ ಆ ಕಪ್ಪು ಹೂಗಳ ಮೇಲೆ ತನ್ನ ಮುಖವನ್ನು ಇಟ್ಟು ಮುಖವನ್ನೆಲ್ಲ ಹರಲಾಡಿಸಿದ. ಅನು ಅವನು ಮಾಡುತ್ತಿರುವ ಆ ಕೆಲಸವನ್ನು ಕಂಡು ಮನದಲ್ಲೇ ಖುಷಿಪಡುತ್ತಾ ಅವನು ಕಾಡಿನಲ್ಲಿ ಹತ್ತಿರುವುದೇ ಒಂದು ತರಹ ಮನಸ್ಸು ಇದ್ದವೆನಿಸಿ ಖುಷಿಪಡುತ್ತಿದ್ದಳು. ಪ್ರಕಾಶ್ ಅವುಗಳ ರುಚಿಯನ್ನು ನೋಡಲು ಅದರೊಂದಿಗೆ ತಿನ್ನಲು ಮುಂದಾದ. ಅವುಗಳನ್ನು ತಿನ್ನುತ್ತಾ ಅದರಲ್ಲಿನ ಜೇನುರಸವನ್ನು ಸವಿದು ಕಾಡಿನ ಮಧ್ಯಭಾಗದ ತಲುಪಿ ಆ ಸೌಂದರ್ಯವನ್ನು ನೋಡಿ ಅಲ್ಲಿ ಎಲ್ಲಾ ಕಡೆಯಲ್ಲೂ ಓಡಾಡಿ ಅಲ್ಲೇ ಇದ್ದ 2 ಬಂಡೆಗಳ ಮಧ್ಯ ಬಂದು ಅವನ ಗೂಟ ಅಲ್ಲಿ ಹಾಕಬೇಕು, ನನ್ನ ಬಾವುಟ ಹಾರಿಸಬೇಕು ಎಂದು ಮನದಲ್ಲೇ ಅಂದುಕೊಂಡ. ಅನು ಒಂದು ಕಡೆ ಇವನು ಮಾಡುತ್ತಿರುವ ಕೆಲಸಗಳನ್ನು ಅಲ್ಲ ಕಂಡು ಮನದಲ್ಲೇ ಖುಷಿಪಡುತ್ತಾ ಇದ್ದಳು. ಪ್ರಕಾಶ್ ಗೂಟ ಹೊಡೆಯಲು ಅನು ಮುಖ ನೋಡಿದ ಅವಳ ಪ್ರತಿಕ್ರಿಯೆ ಹೌದು ಎನ್ನುವ ಹಾಗೆ ಇತ್ತು. ಪ್ರಕಾಶ್ ಆ ಬಂಡೆಗಳ ಮಧ್ಯ ನಿಂತು ಅವನ ಗೂಟವನ್ನು ತೆಗೆದು ನಿಧಾನ ಗತಿಯಿಂದ ಪ್ರಾರಂಭ ಮಾಡಿ ಜೋರಾಗಿ ಮುಗಿಯುವ ತನಕ ಹೊಡೆದ. ಅನು ಒಂದು ಕಡೆ ನೋವಾಗುತ್ತಿದ್ದರು ಅದನ್ನು ಲೆಕ್ಕಿಸದೆ ಬೆನ್ನು ತಟ್ಟುತ್ತಿದ್ದಳು. ಪ್ರಕಾಶ್ ಗೂಟ ಹೊಡೆಯುವ ವೇಗದಲ್ಲಿ ಅಷ್ಟೇ ಬೇಗ ನೀರು ಬಂತು. ಅದನ್ನು ಆ ಕಾಡಿನ ಮಧ್ಯ ಆರಿಸಿ ಸ್ವಲ್ಪ ಸುಧಾರಿಸಿಕೊಂಡ. ಅನು ಅವನನ್ನು ಮತ್ತೆ ಕರೆದು ಒಂದೆರಡು ಬಾರಿ ಗುಡ್ಡ ಹತ್ತಿ ರಾತ್ರಿ 8:30 ತನಕ ಮಾಡಿ ಮುಗಿಸಿದಳು. ಅನು ಆ ಒಂದು ಸಂಗತಿ ಪ್ರೀತಿಯನ್ನು ಈಗಲೂ ನಾನು ನೆನಪಿಸಿಕೊಳ್ಳುತ್ತಾ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ. ಈ ಕಥೆಯನ್ನು ನನ್ನ ಪ್ರೀತಿಯ ಪ್ರಕಾಶ್ ಅವರಿಗೆ ನೆನಪಿಸುತ್ತಾ ಆ ಸುಖ ನನಗೆ ಯಾರಿಂದಲೂ ಸಿಗದೆ ಅವನಾದ ಮೇಲೆ 2-3 ವರ್ಷ ಕಳೆದರೂ ಅವನು ಬರೆದ ಕಾರಣ ನನ್ನ ಜೀವನ ನಡೆಸುತ್ತೇನೆ. ನನ್ನ ಈ ಪುಟ್ಟ ಕಥೆಗೆ ಒಂದು ಮೆಚ್ಚುಗೆ ಇರಲಿ. ಇಂತಿ ನಿಮ್ಮ ಪ್ರೀತಿಯ ಅನು.